ಯಡಿಯೂರಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಖಂಡಿಸಿ ಗದಗದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಜಿಲ್ಲಾಡಳಿತ ಭವನದ ಎದುರು ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ದಾಳಿ ಮಾಡಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಗದಗ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಬಲಗೈಯಲ್ಲಿ ಸೇರ್ಕೊಂಡಿತ್ತು, ಅದನ್ನು ಆಪರೇಷನ್ ಮಾಡಿ ತೆಗೆದಿದ್ದಾರೆ. ಆತಂಕ ಪಡುವಂಥದ್ದೇನಿಲ್ಲ, ಚೇತರಿಸಿಕೊಳ್ತಾರೆ. ಆದರೆ ಈ ಘಟನೆ ನಡೆದಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಸಹ ತೀವ್ರವಾಗಿ ಖಂಡಿಸಬೇಕಾಗುತ್ತೆ. ಕಿರೆಯವರಿಗೆ ನಿನ್ನೆ ನಡೆದ ರಾಹುಲ್ ನಂಬಿ ಹೋದ್ರೆ ಕಾಂಗ್ರೆಸ್ ಪಕ್ಷವೇ ಭಸ್ಮವಾಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಜಾತಿ ಜನಗಣತಿ ಹೆಸರಲ್ಲಿ ಜನರಲ್ಲಿ ಗೊಂದಲ ಮೂಡಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರೇ ಜಾತಿ ಗಣತಿ ಅಲ್ಲ ಅಂದಿದ್ದಾರೆ. ಆದರೆ ಮುಸ್ಲಿಮರ ಓಲೈಕೆಗಾಗಿ ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿ ಕೊಡ್ತಾ ಇದೆ. ಕಾಂಗ್ರೆಸ್ನವರು ಭಸ್ಮಾಸುರ ಇದ್ದಂತೆ ರಾಹುಲ್ ಗಾಂಧಿ ಅಂತಹ ಭಸ್ಮಾಸುರನನ್ನ ಬಿಟ್ರೆ ಕಾಂಗ್ರೆಸ್ ಉಳಿಯುತ್ತೆ ಅಂತ ಹೇಳಿದ್ದಾರೆ. ಮುನಿರತ್ನ ಚೆಂಗಲ್ ಹೊಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುನಿರತ್ನ ಅದೇ ಪದವನ್ನ ಪ್ರಯೋಗಿಸಿ ವಾಗ್ದಾಳಿ ನಡೆಸಿದ್ದಾರೆ. ನಿಜವಾದ ಚೆಂಗ್ಲು ಅಂದ್ರೆ ಅದು ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿದ್ದು ಅಮಿತ್ ಶಾ ಭೇಟಿಯಾಗೋದು, ಪ್ರಯಾಗ್ರಾಜ್ಗೆ ಹೋಗಿ ಗಂಗಾ ನದಿಯಲ್ಲಿ ಮುಳುಗೋದು, ಥಟ್ ಅಂತ ಬದಲಾಗೋದು, ಪ್ರಧಾನಿ ಬಂದಾಗ ಸ್ವಾಗತ ಮಾಡೋಕೆ ಲೈನ್ನಲ್ಲಿ ನಿಲ್ತಾರೆ. ಇವರು ನಿಜವಾದ ಚೆಂಗಲು ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ರೇಪ್ ಕೇಸ್ ಪ್ರೂವ್ ಆಗಿದೆ ಅಂತೀರಿ. ನೀವು ದೈವ ಭಕ್ತರು, ನಿಮಗೂ ಕುಟುಂಬ ಇದೆ. ನನ್ನ ಕುಟುಂಬವನ್ನ ಕರೆತರ್ತೀನಿ, ಬನ್ನಿ ಪ್ರಮಾಣ ಮಾಡೋಣ ಅಂತ ಡಿಕೆಶಿಗೆ ಪಂತಾಹ್ವಾನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ಟನ್ನುಗಟ್ಟಲೆ ಕಟ್ಟುಗಳೈತೆ ಅಂದಾಗ ನಮ್ಮ ಕಾರ್ಯಕರ್ತರು ಬಂದಿದ್ರು ಅಂತ ಒಂದು ಪದ ಉಪಯೋಗಿಸಿದ್ದಾರೆ. ಜೊತೆಯಲ್ಲಿ ಅವನು ಯಾವನೋ ಒಬ್ಬ ಚೆಂಗುಲು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು, ಹನಿ ಟ್ರ್ಯಾಪ್ ಮಾಡೋದು, ಈ ರೀತಿ ಪರರಾಜ್ಯದವ್ರನ್ನ ಕರ್ಕೊಂಬಂದು ಟೆಂಡರ್ಗಳು ಕೊಡೋದು, ಇದನ್ನೆಲ್ಲ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಇನ್ನು ಮುನಿರತ್ನ ಒಬ್ಬ ಹುಚ್ಚ, ಅವನ ತಲೆ ಕೆಟ್ಟಿದೆ ಅಂತ ಕಾಂಗ್ರೆಸ್ನ ಮಾಜಿ ಸಂಸದ ಡಿಕೆ ಸುರೇಶ್ ಗುಡುಗಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಡಿಕೆ ಸುರೇಶ್, ನಾನು ಇಷ್ಟು ದಿನ ಮಾತನಾಡಿರಲಿಲ್ಲ. ರೇಪ್ ಕೇಸ್ ಬಗ್ಗೆ ಚಾರ್ಜ್ ಶೀಟ್ ಆಗಿದೆ, ಚಾರ್ಜ್ ಶೀಟ್ ತರಿಸಿ ಮಾತನಾಡ್ತೀನಿ. ಜಯದೇವ ಡಾಕ್ಟರ್ ಹೇಳಿಲ್ವಾ ತಲೆಯಲ್ಲಿ ಆಸಿಡ್ ಹೋಗಿದೆ ಅಂತ ಅಂದ್ರು. ಆಣೆ ಪ್ರಮಾಣಕ್ಕೆ ಹೋಗಿದ್ರಲ್ಲ ಅವ್ರು ಯಾರು, ಇವನು ಹೋಗ್ಲಿ ಆಣೆ ಪ್ರಮಾಣದ ಮೇಲೆ ಅವನೆಲ್ಲ ಬರೀ ಇವನು ಯಾರ್ಯಾರ ಮೇಲೆ ಆಣೆ ಇಕ್ಕಿದಾನೋ, ನನ್ನ ಮೇಲೆ ಆಣೆ ಇಕ್ಕಿದಾನೋ, ಎಷ್ಟೆಷ್ಟು ಆಣೆ ಇಕ್ಕಿದಾನೋ ನನ್ನ ಮಗನಿಗೆ ಗೊತ್ತು. ಮಂಗಳವಾರ ಮಾತಾಡ್ತೀನಿ ಗಬ್ಬರ್ ಸಿಂಗ್ ಬಗ್ಗೆ. ಮಂಗಳವಾರ ಹೇಳ್ತೀನಿ ಅವ್ನಿಗೆ ಏನೇನು ಹೇಳ್ಬೇಕೋ ಎಲ್ಲ ಒಟ್ಟಿಗೆ ಹೇಳು. ಆ ಚಾರ್ಜ್ ಶೀಟ್ ಅಲ್ಲಿರೋ ರಿಪೋರ್ಟ್ನ ತಂದು ನಾನು ಓದಬಾರ್ದ? ಹುಚ್ಚಾಸ್ಪತ್ರೆ ಅವ್ರ ಹತ್ರ ಮಾತಾಡಕ್ಕಾಗುತ್ತಾ? ಅವರೇ ಹೇಳಿದಾರೆ, ಡಾಕ್ಟರ್ ಹೇಳಿರೋದು ಅವ್ರಿಗೆ ಸ್ವಲ್ಪ ತಲೆಗೆ ಭಾರಿ ತೀವ್ರ ಪೆಟ್ಟು ಆಸಿಡ್ ಒಳಗಡೆ ನುಗ್ಬಿಟ್ಟೈತೆ ರೀ. ಸೊ ಅದು ಹೆಂಗೆಂಗೋ ಆಡಿಸ್ತಾ ಐತೆ, ಒಳಗಡೆ ಮೆದ್ಲು ಕದಲ್ತಾ ಇದೆ. ಆ ಡಾಕ್ಟ್ರು ಕರ್ಕೊಂಡೋಗಿ ಒಳ್ಳೆ ಡೆಲ್ಲಿನಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಆಣೆ